ಮತ್ತೊಂದು ಕಡೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ಯಾಕಂತಂದ್ರೆ ಏನಾದ್ರೂ ಮಾಡಬೇಕಲ್ಲ, ಇನ್ನು ಹಾಗೆ ಕಲಾಪನ ವೇಸ್ಟ್ ಮಾಡಕ್ಕಾಗಲ್ಲ. ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಬರ ಘೋಷಣೆ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಸಿ ಬರ ಪೀಡಿತ ಜಿಲ್ಲೆಗಳನ್ನ ಬರ ಪೀಡಿತ ಅಂತ ಘೋಷಣೆ ಮಾಡಬೇಕಾಗತ್ತೆ. ಘೋಷಣೆ ಮಾಡಿ ಅನಂತರ ಕೇಂದ್ರಕ್ಕೆ ಆ ಕುರಿತಾಗಿ ಏನು ಮೆಮೊರಾಂಡಮ್ ಕಳಿಸಬೇಕು, ಅವೆಲ್ಲ ಪ್ರಕ್ರಿಯೆಗಳು ಮುಂದುವರಿಬೇಕಾಗತ್ತೆ. ಇನ್ನು ನಾಗೇಂದ್ರ ವಿಚಾರದಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ ಅನ್ನುವಂಥದ್ದು, ಅದನ್ನ ಚರ್ಚೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಇನ್ನು ಶಿವಶಂಕರಪ್ಪ ಕೆಪಿಎಸ್ಸಿ ಅದನ್ನ ಏನ್ ಮಾಡೋದು, ಕೋರ್ಟ್ ಆರ್ಡರ್ ಇದೆ ಅದರಲ್ಲಿ, ಅದ್ರ ಬಗ್ಗೆ ಕ್ಯಾಬಿನೆಟ್ ಏನ್ ಡಿಸಿಷನ್ ತಗೊಳುತ್ತೆ ಅಂತ ಕುತೂಹಲ ಮೂಡಿದೆ. ಇನ್ನು ಇವತ್ತು ಸಾಕಷ್ಟು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಆಗತ್ತಾ. ಕಾವೇರಿ ಇಶ್ಯೂ ಇನ್ನು ಕೂಡ ಏನು ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಅತ್ಯಂತ ಹೊರೆ ಆಗಿರ್ತಕ್ಕಂಥ ಒಂದು ತೀರ್ಪು ಏನು ಬಂದಿದೆ, ಆ ತೀರ್ಪನ್ನು ಹೇಗೆ ನಿಭಾಯಿಸೋದು, ನಮ್ಮ ರೈತರಿಗೆ ಅನ್ಯಾಯವಾಗದ ಹಾಗೆ, ರಾಜ್ಯದ ರೈತರಿಗೆ ಅನ್ಯಾಯವಾಗದ ಹಾಗೆ ಇದನ್ನ ಹೇಗೆ ನಿಭಾಯಿಸೋದು ಅಂತ ಏನಾದರೂ ಚರ್ಚೆ ಮಾಡ್ತಾರಾ? ಜೊತೆಗೆ ಇತ್ತೀಚೆಗೆ ಅಮಿತ್ ಶಾ ಡಿಕೆ ಶಿವಕುಮಾರ್ ಹಾಗೂ ತಮಿಳುನಾಡು ಮುಖ್ಯಮಂತ್ರಿ ಇಬ್ಬರನ್ನೂ ಕೂರಿಸಿಕೊಂಡು ಬೇರೆ ಬೇರೆ ಸಪರೇಟ್ ಆಗಿ ಮೀಟಿಂಗ್ ನಡೆಸಿದ್ರು. ಆ ಬಗ್ಗೆ ಕೂಡ ಏನಾದರೂ ಚರ್ಚೆ ಆಗತ್ತಾ, ಒಂದು ಸಂಧಾನ ಸೂತ್ರ ರೆಡಿ ಆಗತ್ತಾ? ಹೀಗೆ ಅತ್ಯಂತ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್, ಸಂಪುಟ ಸಭೆ ಇವತ್ತು ನಡೀತಾ ಇದೆ. ಸಚಿವ ನಾಗೇಂದ್ರ ಅವರ ವಿಚಾರದಲ್ಲಿ ವಿಪಕ್ಷಗಳು ಏನು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ಇವತ್ತು ಕಾಂಗ್ರೆಸ್ ಸದಸ್ಯರು ಕೂಡ ಪ್ರತಿಭಟನೆ ನಡೆಸಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಒಳಗೂ ಕೂಡ ನಾಗೇಂದ್ರ ಅವರನ್ನ ಕೈಬಿಡಬೇಕು ಅನ್ನುವಂತಹ ಧ್ವನಿ ಕೇಳಿಬಂದಿದೆ. ಆ ಕುರಿತಾಗಿ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ತಾರಾ? ಆಮೇಲೆ ರಾಜ್ಯದ ರೈತರು ಹೈರಾಣಾಗಿ ಹೋಗಿದ್ದಾರೆ. ಅನೇಕ ಜಿಲ್ಲೆಗಳಲ್ಲಿ ಮುಂಗಾರು ಕೈಕೊಟ್ಟು ಬೆಳೆ ಎಲ್ಲ ಸೊರಗಿ ಹೋಗಿದ್ದಾವೆ. ಹಾಗಾಗಿ ಬೆಳೆ ಕಳೆದುಕೊಂಡ ರೈತ ಕಂಗಾಲಾಗಿದ್ದಾನೆ. ಅವರಿಗೆ ಪರಿಹಾರ ಒದಗಿಸಿಕೊಡಬೇಕಾಗುತ್ತೆ. ಬರ ಘೋಷಣೆ ಆದ್ರೆ ಕೇಂದ್ರಕ್ಕೆ ಮೆಮೊರಾಂಡಮ್ ಕಳಿಸಬಹುದು. ಆ ಕುರಿತಾದ ನಿರ್ಧಾರವನ್ನು ಇವತ್ತು ಕೈಗೊಳ್ಳಲಾಗುತ್ತಾ? ಜಿಲ್ಲಾವಾರು ವರದಿ ಏನಿದೆ, ಬರದ ಕುರಿತಾದ ಜಿಲ್ಲಾವಾರು ವರದಿ ಮಂಡನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇವತ್ತಿನ ಸಂಪುಟ ಸಭೆಯಲ್ಲಿ. ಸೊ ಅದು ಮಂಡನೆ ಆಗಿದೆಯಾ ಇಲ್ವಾ ಅನ್ನುವಂಥ ಕುತೂಹಲಗರಿಗೆದ್ರಿದೆ. ಹಾಗೇನೆ ಕಾವೇರಿ ವಿಚಾರದಲ್ಲೂ ಕೂಡ ನಿರ್ಧಾರ ಕೈಗೊಳ್ತಾರಾ ಏನಾದರೂ ಒಂದು ಅನ್ನುವಂಥ ಪ್ರಶ್ನೆ. ರಾಜ್ಯದ ರೈತರ ಹಿತವನ್ನ ಕಾಪಾಡುವಂತಹ ನಿರ್ಧಾರ ಕೈಗೊಳ್ತಾರಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಸದನದಲ್ಲಿ ಎಲ್ಲ ವಿಚಾರಗಳು ಚರ್ಚೆಗೆ ಬರಬೇಕಾಗಿತ್ತು, ಆದರೆ ಸದನವೇ ನಡೀತಾ ಇಲ್ಲ. ವಿಪಕ್ಷಗಳು ಗಲಾಟೆ ಮಾಡ್ತಾ ಇದ್ದಾವೆ. ಬಿ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಸಾಧ್ಯವಾಗ್ತಾ ಇಲ್ಲ. ಇವತ್ತೊಂದು ಮಹತ್ವದ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಈ ಎಲ್ಲಾ ಅನೇಕ ಮಹತ್ವದ ವಿಚಾರಗಳ ಕುರಿತಾಗಿ, ನಾನು ಆವಾಗ್ನಿಂದ ಹೇಳಿರ್ತಕ್ಕಂಥ ಮಹತ್ವದ ವಿಚಾರಗಳ ಕುರಿತಾಗಿ ನಿರ್ಧಾರ ಕೈಗೊಳ್ಳಲಾಗುತ್ತಾ ಅನ್ನೋ ಪ್ರಶ್ನೆ. ಜಿಲ್ಲಾವಾರು ವರದಿಯಂತೂ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಒಂದಷ್ಟು ಜನ ಸಚಿವರುಗಳಿಗೆ, ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ವಹಿಸಲಾಗಿತ್ತು ಜಿಲ್ಲಾವಾರು ಬರ ಅಧ್ಯಯನದ ವರದಿಯನ್ನು ತಯಾರಿಸೋದಕ್ಕೆ. ಆ ವರದಿಗಳು ಈಗ ಮಂಡನೆ ಆಗ್ತವೆ ಅಂತ ಹೇಳಲಾಗ್ತಾ ಇದೆ. ಆ ವರದಿಗಳಲ್ಲಿ ಏನಿದೆ, ವಸ್ತುಸ್ಥಿತಿಯನ್ನ ಸರಿಯಾಗಿ ಚಿತ್ರಣ ಮಾಡಿ ಕೊಟ್ಟಿದ್ದಾರಾ, ರಾಜ್ಯದ ರೈತರ ಹಿತ ಕಾಯೋದಕ್ಕೆ ಬದ್ಧರಾಗಿದ್ದಾರಾ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಅಧಿವೇಶನ ನಡೀತಾ ಇದೆ. ಆದರೆ ಅಧಿವೇಶನವೇ ನಡೀತಾ ಇಲ್ಲ. ಆರಂಭ ಆಯಿತು ಅಧಿವೇಶನ ಆರಂಭಕ್ಕೂ ಮುನ್ನ ಸಚಿವಗಿರಿಗೆ ಲಾಬಿ ನಡೀತಾ ಇತ್ತು. ಇದೀಗ ಅಧಿವೇಶನ ಆಯಿತು. ಅದಾದ ನಂತರ ಈಗ ಸಾಲು ಸಮಸ್ಯೆಗಳು.